ಸರಿ, ನೆಕ್ಸ್ಟ್ ಇವು ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸ್ ನಾವು ಹೆಂಗೆ ಡ್ರಾ ಮಾಡಬೇಕು, ಹೆಂಗೆ ಬರುತ್ತೆ ಅಂತ ಹೇಳ್ಕೊಡ್ತೀನಿ. ಈಗ ಇಷ್ಟು ಪೋರ್ಷನ್ ನೋಡ್ರೆ ಗೊತ್ತಾಗುತ್ತಾನೆ ನಾವು ಇಲ್ಲಿಂದ ಹೆಂಗ್ ಹತ್ಬಿಟ್ಟು ಹೆಂಗ್ ಹೋಗ್ತೀವಿ ಅಂತ ಯೂಶಲ್ ಆಗಿ. ಸೊ ಇವಾಗ ಏನಾಗುತ್ತೆ, ಇದೇನ್ ಪೋರ್ಷನ್ ಇದೆ, ನಾನು ಇದನ್ನ ಕಲರ್ ಚೇಂಜ್ ಮಾಡ್ತೀನಿ. ಓಕೆ ಸರಿ, ಈ ತರ ಸ್ಟೇರ್ ಕೇಸ್ ಇರುತ್ತೆ, ಹಿಂಗ್ ಹತ್ಬಿಟ್ಟು ಹಿಂಗ್ ಹೋಗ್ತೀವಿ ಅಂತ ಯೂಶಲ್ ಆಗಿ ನಮ್ದು ಹಿಂಗ್ ಅಸಂಪ್ಷನ್ ನಾವು ನೋಡಿರೋದೇ ಇದೇ ತರ. ಸೊ ಇವಾಗ ಇದನ್ನ ಹೆಂಗ್ ಬರುತ್ತೆ ಅಂದ್ರೆ, ಇದೇನ್ ರೆಡ್ ಕಲರ್ ಇದೆ, ನಾವೆಲ್ಲಿ ಕಾಲ್ ಇಡ್ತೀವಲ್ಲ ಅದನ್ನ ನಾವು ಥ್ರೆಡ್ ಅಂತ ಹೇಳ್ತೀವಿ, ನಮ್ದು ಟೆಕ್ನಿಕಲ್ ಟರ್ಮ್. ಓಕೆನಾ, ಅದೇನ್ ಮೆಜೆಂಡಾ ಕಲರ್, ಪಿಂಕ್ ಕಲರ್ ಏನಿದೆ ನಿಮಗೆ, ಅದು ನಾವು ರೈಸರ್ ಅಂತೀವಿ. ನಾವು ಅಲ್ಲಿ ಎಲ್ಲಿ ಮೂವ್ ಆಗ್ತೀವಿ ಅಲ್ವಾ ಅದು. ಇದು ಯಾವಾಗಲೂ ನಿಮಗೆ ಥ್ರೆಡ್ ಯಾವತ್ತು ನಿಮಗೆ 10 ಇಂಚ್ ಅಷ್ಟೇ ಇರಬೇಕು, ಅದು ಫಿಕ್ಸ್ಡ್. ಥ್ರೆಡ್ ನಿಮಗೆ ಯಾವಾಗ 6 ಇಂಚ್ ಇಲ್ಲ 7 ಇಂಚ್ ವರೆಗೂ ನೀವು ಹೋಗ್ಬೋದು, ಅದಕ್ಕಿಂತ ಜಾಸ್ತಿ ನೀವು ಹೋಗಕ್ಕಾಗಲ್ಲ. ಇದೆಲ್ಲ ಫಿಕ್ಸ್ ಆಗಿದೆ ಆಲ್ರೆಡಿ. 10 ಇಂಚ್ ಇಷ್ಟಿದೆ, 6 ಇಂಚ್ ಇಷ್ಟು ಬರಲೇಬೇಕು ಅಂತ. ಓಕೆನಾ, ಥ್ರೆಡ್ ರೈಸರ್ ಗೊತ್ತಾಯ್ತು. ಇದನ್ನ ರೇಲಿಂಗ್ ಅಂತೀವಿ. ಇದು ಲ್ಯಾಂಡಿಂಗ್ ಇದೆ, ಈ ಪೋರ್ಷನ್ ಲ್ಯಾಂಡಿಂಗ್ ಅಂತೀವಿ, ಅದನ್ನ 3 ಫೀಟ್ ಮಿನಿಮಮ್ ಕನ್ಸಿಡರ್ ಮಾಡ್ತೀವಿ. ಈ ಪೋರ್ಷನ್ ಏನಿದೆ ಇದನ್ನು ವೇಸ್ಟ್ ಅಂತೀವಿ, ಅದು ಫಿಲ್ ಆಗಿರುತ್ತೆ ಗೊತ್ತಾ, ಆ ಪೋರ್ಷನ್ ಅದು ಬಂದ್ಬಿಟ್ಟು ನಿಮ್ಗೆ 6 ಇಂಚ್ ವರೆಗೂ ಇರಬೇಕು. ಅಲ್ಲಿ ಅಲೈನ್ಡ್ ಇದೆ, ನಾವು ಅಲೈನ್ ಡೈಮೆನ್ಷನ್ ತಗೋತೀವಿ, ಇಲ್ಲಿ ನೋಡಿ. ಸೊ ಇದು ನಿಮ್ಗೆ 6 ಇಂಚ್ ಡೈಮೆನ್ಷನ್ ಅಲ್ಲಿ ಇರಬೇಕು. ಸರಿ, ಇದನ್ನ ಹೆಂಗ್ ಡ್ರಾ ಮಾಡ್ತೀವಿ, ಅದನ್ನ ಹೆಂಗ್ ಬರುತ್ತೆ ಅಂತ ಅದನ್ನ ನೋಡೋಣ. ಫಸ್ಟ್ ಇದನ್ನೆಲ್ಲ ತೆಗಿತೀನಿ ನಾನು. ಇಲ್ಲಿ ಈ ಸ್ಟೇರ್ ಕೇಸ್ ನೋಡಿ, ನನ್ನ ಟಾಪ್ ಇಂದ ಏನ್ ಕಾಣುತ್ತೆ ನನಗೆ, ಈ ರೆಡ್ ಲೈನ್ ಏನಂತೆ ಥ್ರೆಡ್ ಕಾಣುತ್ತೆ ತಾನೆ ನನಗೆ, ಬಿಕಾಸ್ ನಾನು ಕಾಲಿಡೋ ಜಾಗ ಅದೇ ತಾನೆ. ಅದೇ ನನ್ನ ಸೈಡ್ ಇಂದ ನೋಡ್ರೆ ನನಗೆ ರೈಸರ್ಸ್ ಕಾಣುತ್ತೆ ಈ ತರ. ಇಲ್ಲಿಂದ ನೋಡಿದ್ರೆ ನಾನು ರೈಸರ್ಸ್ ಕಾಣುತ್ತೆ, ಇಲ್ಲಿ ಟಾಪ್ ಇಂದ ನೋಡಿದ್ರೆ ನನಗೆ ಥ್ರೆಡ್ ಕಾಣುತ್ತೆ. ಅದನ್ನ ಹೆಂಗ್ ಡ್ರಾ ಮಾಡ್ತೀರಾ, ಅದಕ್ಕೆ ಮೇನ್ ಇವಾಗ ಪ್ಲಾನ್ ಅಲ್ಲೂ ಹೆಂಗ್ ಬೇಕು ಅಂತ ಅದನ್ನ ಹೆಂಗ್ ಡ್ರಾ ಮಾಡ್ತೀರಾ ಅಂದ್ರೆ, ಫಸ್ಟ್ ನಾನೊಂದು ಸ್ಪೆಸಿಫಿಕ್ ಆಗಿ ಟೆಂಟೇಟಿವ್ ಆಗಿ ಇದನ್ನ ಹಾಕಿಟ್ಟಿರ್ತೀನಿ. ಓಕೆನಾ, ಈಗ ಅದ್ ಹೆಂಗಿರುತ್ತೆ ಹತ್ತದು, ಇದೊಂದಿರುತ್ತೆ ಹಿಂಗ್ ಹೋಗಿರುತ್ತೆ. ಬಟ್ ನನ್ನ ಟಾಪಿನ ನೋಡ್ರೆ ನನಗೆ ಹಿಂಗೆ ಕಾಣುತ್ತೆ ತಾನೆ, ವಿಚ್ ಇಸ್ ಲೈಕ್ ಒಂದೇ ಲೆವೆಲ್ ಅಲ್ಲಿ ಇರೋ ತರ. ಅವಾಗ ಏನಾಗುತ್ತೆ, ಅದು ನಮಗೆ ಫಸ್ಟ್ ಈ ಲ್ಯಾಂಡಿಂಗ್ ಸ್ಪೇಸ್ ಇದೇನಿರುತ್ತೆ ಬಿಡುತ್ತೋ ಅದು 3 ಫೀಟ್ ಇರುತ್ತೆ ನಮಗೆ. ಸೊ ನಾನು ಆಫ್ಸೆಟ್ 3 ಫೀಟ್ ಇದನ್ನ ಹಾಕೋತೀನಿ. ಓಕೆನಾ, ಈಗ ಎಷ್ಟು ಕೌಂಟಲ್ಲಿ ನಮ್ಗೆ ಸ್ಟೆಪ್ಸ್ ಬೇಕು ಅಂತ ಇರುತ್ತೆ. ನೀವು 6 ಇಂಚ್ ರೈಸರ್ ನ ಕನ್ಸಿಡರ್ ಮಾಡಿದೀರಾ ಅಂದ್ರೆ ಅವಾಗ ನಿಮ್ಗೆ ನಂಬರ್ ಆಫ್ ರೈಸರ್ಸ್ ಇಲ್ಲ ಸ್ಟೆಪ್ಸ್ ಬೇಕಾಗಿರೋದು 21 ವಿತ್ ಲ್ಯಾಂಡಿಂಗ್ ಸೇರಿಸಿ 21 ಬೇಕು. ಅದೇ ನೀವು 7 ಇಂಚ್ ತಗೊಂಡಿದ್ರೆ 18 ಸ್ಟೆಪ್ಸ್ ಆರ್ ಎನಫ್, ಆ ತರ ಇರುತ್ತೆ. ಇವಾಗ ಎಕ್ಸಾಂಪಲ್ 6 ಇಂಚ್ ಅಂದ್ರೆ 1 ಫೀಟ್ಗೆ 1 ಫೀಟ್ 12 ಇಂಚ್ ಅಂದ್ರೆ 2 ಸ್ಟೇರ್ ಕೇಸ್ ಬರುತ್ತೆ. ಅದೇ ತರ 10 ಫೀಟ್ ನಮ್ದು ಫ್ಲೋರ್ ಟು ಫ್ಲೋರ್ ಹೈಟ್, ಅವಾಗ 20 ಸ್ಟೇರ್ ಕೇಸ್ ಆಯ್ತು. ಮತ್ತೆ 6 ಇಂಚ್ ನಮ್ದು ಸ್ಲ್ಯಾಬ್ ಥಿಕ್ನೆಸ್, ಅವಾಗ 10 ಫೀಟ್ 6 ಇಂಚ್ ಅಂದ್ರೆ 21 ಸ್ಟೆಪ್ಸ್ ಬೇಕು ನಮಗೆ. ಅವಾಗ ಏನ್ ಮಾಡ್ತೀರಾ, ಲ್ಯಾಂಡಿಂಗ್ ನಾವು ಆಲ್ರೆಡಿ ಒಂದು ಕೊಟ್ಟಾಯ್ತು, ಆಫ್ ಸೈಡ್ 10 ಇಂಚ್ ಮಾಡ್ಕೋತೀರಾ ಇಲ್ಲಿ, ಅದನ್ನ ಇಲ್ಲಿ ಈ ತರ ಹಾಕೊಂಡು ಹೋಗ್ತೀರಾ, ಈ ತರ 10 ಹಾಕೋತೀರಾ. ಇವಾಗ ನಾನು ಒಂದೊಂದೊಂದೊಂದು ಕಾಪಿ ಮಾಡೋದು ಡಿಲೇ ಆಗುತ್ತೆ ಅಂದ್ರೆ ಅದ್ರ ಬದಲು ನಾನು ಏನ್ ಮಾಡ್ತೀನಿ, ಆಫ್ ಸೆಟ್ 10 ಇಂಚಸ್ ಇದನ್ನ ಹಾಕಿದ ತಕ್ಷಣ ಇದನ್ನ ಸೆಲೆಕ್ಟ್ ಮಾಡಿ, ಈ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಾನು ಈ ತರ ಮಾಡ್ಬಿಟ್ಟು ಮುಟ್ಬಿಟ್ಬಿಡ್ತೀನಿ. ಆಮೇಲೆ ತಿರ್ಗಾ ಇದನ್ನೇ ನನಗೆ ಮಲ್ಟಿಪಲ್ ಆಫ್ ಕಾಪೀಸ್ ಬೇಕು ಅಟ್ ಒನ್ಸ್ ಅಂದ್ರೆ CO ಕಾಪಿ ಕೊಡ್ತೀನಿ, ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಇದನ್ನ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಅರೇ 10 ನಂಬರ್ಸ್ ಆಫ್ ನನಗೆ ಕಾಪಿ ಆಗಬೇಕು. ಸೊ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ, ಇಲ್ಲಿ ನೋಡಿ 1 2 3 4 5 6 7 8 9 10. ನಾನು ಇದನ್ನ ಟ್ರಿಮ್ ಮಾಡ್ಬಿಡ್ತೀನಿ. ಓಕೆನಾ, ನೆಕ್ಸ್ಟ್ ಇಲ್ಲಿ 3 ಫೀಟ್ಗೆ ಇದನ್ನ ಒಂದು ಲೈನ್ ಹಾಕಿಟ್ಟಿರ್ತೀನಿ. ಅಂದ್ರೆ 6 ಇಂಚಸ್ ನಮ್ದು ರೈಸರು, ಥ್ರೆಡ್ 10 ಇಂಚಸ್, ಸ್ಟೆಪ್ಸ್ ಬಿಡ್ತ್ ಬಂದ್ಬಿಟ್ಟು 3 ಫೀಟ್ ಇರಬೇಕು. ಅವಾಗ ಇದು ಟೋಟಲ್ ನಮ್ಗೆ 6 ಫೀಟ್ ಆಗಿರುತ್ತೆ. ಅವಾಗ ನಾವ್ ಇಲ್ಲಿಂದ ಹಿಂಗ್ ಹತ್ತೀವಿ, ನೆಕ್ಸ್ಟ್ ಇಲ್ಲಿಂದ ಹಿಂಗ್ ಬರ್ತೀವಿ. ಓಕೆನಾ, ಈ ತರ ಇಲ್ಲಿಂದ ಹಿಂಗ್ ಹತ್ತಿ ನೆಕ್ಸ್ಟ್ ಇಲ್ಲಿಂದ ಹತ್ತೀವಿ, ಇಲ್ಲಿಂದ ನಾವು ನೆಕ್ಸ್ಟ್
ಇದನ್ನ ನಾನು ರೊಟೇಟ್ ಮಿರರೇ ಮಾಡ್ಕೊಬಿಡ್ತೀನಿ. ಇಲ್ಲಿ ನೋಡಿ ಹಿಂಗ್ ಹತ್ಬಿಟ್ಟು ಹಿಂಗ್ ಬರ್ತೀವಿ ಅಂತ, ನಥಿಂಗ್ ಬಟ್ ಇಲ್ಲಿಂದ ಹತ್ತಿದ್ದೀನಿ ಇಲ್ಲಿಂದ ಬರ್ತಿದ್ದೀನಿ ಅಂತ. ಸಿಂಪಲ್ ತಾನೇ ಡ್ರಾ ಮಾಡೋದು. ಬಟ್ ಅದೇ ಒಂದೊಂದು ಜಾಗದಲ್ಲಿ ಹೆಂಗಿರುತ್ತೆ ನಿಮ್ಗೆ, ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇರುತ್ತೆ. ಅವಾಗ ಏನಾಗಿರುತ್ತೆ ಅಂದ್ರೆ ಅದು ಆಫ್ಸೆಟ್ ಒಂದು 2 ಇಂಚ್ ಗ್ಯಾಪ್ ಇರುತ್ತೆ ನಿಮ್ಗೆ ಇಲ್ಲಿ. ಅದನ್ನ ಈ ತರ 2 ಇಂಚ್ ಕೊಡ್ತೀರಾ. ಇದನ್ನ ನಾನು ಸ್ಟ್ರೆಚ್ 2 ಇಂಚ್ ಮಾಡ್ಕೊತೀನಿ, ಬಿಕಾಸ್ ಅದು 3 ಫೀಟ್ ಬರಬೇಕಲ್ಲ ನನಗೆ. ಆವಾಗ ಈ ಸೆಂಟ್ರ್ ಪೋರ್ಷನ್ ಏನ್ ಮಾಡ್ತೀನಿ, ಇಲ್ಲಿವರೆಗೂ ಟ್ರಿಮ್ ಮಾಡ್ಕೊತೀನಿ ನಾನು. ಹೇಗೆ ನೋಡಿ, ಅದು ಗ್ಯಾಪ್ ಇರುತ್ತೆ, ಇಲ್ಲಿಂದ ಹತ್ಬಿಟ್ಟು ಹಿಂಗೆ ಹೋಗೋ ತರ ಟರ್ನಿಂಗ್ ಅಲ್ಲಿ ಗ್ಯಾಪ್ ಇಟ್ಟರೆ ಆ ತರ ಇರುತ್ತೆ. ಓಕೆನಾ? ಇದನ್ನ ಡ್ರಾ ಮಾಡಾದ್ಮೇಲೆ ಈ ತರದ್ ಹೆಂಗ್ ಡ್ರಾ ಮಾಡ್ತಿದ್ದು ಟಾಪ್ ವ್ಯೂ ಆಯ್ತು. ಈಗ ನಮ್ಗೆ ಸೈಡ್ ವ್ಯೂ ಬೇಕು, ನಾನು ಇಲ್ಲಿಂದ ನೋಡ್ತಿದ್ದೀನಿ ಅಂದ್ರೆ ಅದನ್ನ ಹೆಂಗ್ ಡ್ರಾ ಮಾಡ್ತೀರಾ, ಸೇಮ್ ಲೈನ್ ಹಾಕೋತೀರಾ. ಇಲ್ಲಿ ಆಫ್ಸೆಟ್ 6 ಫೀಟ್ ಹಾಕೋತೀರಾ. ಓಕೆನಾ? ಈ ಲೆವೆಲ್ ವರೆಗೂ ನಿಮ್ದು 10 ಅಂದ್ರೆ ನಿಮ್ಗೆ ಗೊತ್ತಲ್ವಾ 10. ಈಗ ಮಿಡ್ ನಾನು ಇನ್ನೊಂದು 3 ಫೀಟ್ ಆಫ್ಸೆಟ್ ಹಾಕೋತೀನಿ. ಈಗ ಇಲ್ಲಿಂದ ನಾನು ಲೈನ್ ಡ್ರಾ ಮಾಡ್ಬಿಟ್ಟು, ರೈಸರ್ಸ್ ತಾನೇ ಬೇಕು ನನಗೆ, ಇಲ್ಲಿಂದ ನಾನು ಮೂವ್ ಮಾಡ್ಬಿಟ್ಟು 6 ಇಂಚ್ ಕೊಟ್ಟಿರ್ತೀನಿ. ಇದಲ್ಲ. ನೆಕ್ಸ್ಟ್ ಇದು ಸೇಮ್ ಕಾಪಿ ಅರೇ ನೆನ್ಪಿದ್ಯಾ, ಕಾಪಿ ಸೆಲೆಕ್ಟ್ ಒಂದು ಪಾಯಿಂಟ್, ಅರೇನು ಡೈರೆಕ್ಟ್ ಆಗಿ ಕೊಡ್ಬೋದು, ನೀವು ಇಲ್ಲಿಂದ ಡೈರೆಕ್ಟ್ ಡೈಮೆನ್ಷನ್ ಕೊಡ್ಬೋದಲ್ಲ. ಅರೇ ದೆನ್ 10 ಬಂತ. ಸೇಮ್ ನಾನು ಇದನ್ನ ಇಲ್ಲಿ ಕಾಪಿ ಮಾಡಿದ್ರೆ ಇಲ್ಲಿ ನೋಡಿ, ಇದು ಬಂದು ನೆಕ್ಸ್ಟ್ ಇಲ್ಲಿ ಬಂದು ಇಲ್ಲಿಗೆ ರೀಚ್ ಆಗಿರ್ತೀನಿ ನಾನು. ಸೊ ಈ ತರ ಬಂದು ಹೋಗ್ಬಿಡ್ತೀನಿ ನಾನು ನೆಕ್ಸ್ಟ್ ಈಸಿಯಾಗಿ. ಇದು ಈಸಿಯೆಸ್ಟ್ ಅಲ್ವಾ ಇದು ಸೈಡಿಂದ ತೋರಿಸೋದು. ಅದೇ ನೀವು ಎಲ್ ಟೈಪಲ್ಲಿ ಬೇಕು ಅಂದ್ರೆ ಹೆಂಗ್ ಡ್ರಾ ಮಾಡ್ಕೋತೀರಾ ಅಂದ್ರೆ ಸೇಮ್ ಇದನ್ನೇ ನೆನ್ಪಿಟ್ಕೊಳ್ಳಿ. ನಾನು ಇದನ್ನೇ ತೋರಿಸ್ತೀನಿ ನಿಮಗೆ. ಕಾಪಿ, ಇದನ್ನ ನಾನು ಇಷ್ಟನ್ನ ನಾನು ತೆಗೆದ್ಬಿಟ್ಟು ಮೂವ್ ಮಾಡ್ತೀನಿ. ರೊಟೇಟ್ ಬೇಕು ನನಗೆ. ನೆಕ್ಸ್ಟ್ ಇದನ್ನು ಡಿಲೀಟ್, ಸ್ಟ್ರೆಚ್, ಇಲ್ಲಿಗೆ ಮಾಡಿ ಇದನ್ನು ನಾನು ರೊಟೇಟ್ ಮಾಡ್ಕೊಂಡ್ರೆ ಇದನ್ನ ನಾನು ಮೂವ್ ಮಾಡಿ ಇಲ್ಲಿ ಬಿಟ್ರೆ ಇಲ್ಲಿ ನೋಡಿ, ಆವಾಗ ಇದೇನಾಗುತ್ತೆ, 6 ಇಂಚ್ ಮೇಲೆ ಹೋಗಿ 10 ಇಂಚ್ ಮೇಲೆ ಹೋಗ್ಬೇಕಲ್ಲ. ಇಲ್ಲಿ ನೋಡಿ, ಇಲ್ಲಿಂದ ಹತ್ಬಿಟ್ಟು ಹೀಗೆ ಹೋಗ್ಬೋದು ಅಂತ. ಸೊ ನೀವು ಯಾವ ಫಾರ್ಮೆಟ್ ಅಲ್ಲಿ ಬೇಕು ಈ ಫಾರ್ಮೆಟ್ ಅಲ್ಲಿ ಹಿಂಗೆ ಡ್ರಾ ಮಾಡ್ಕೊಂಡು ಹೋಗ್ಬೋದು. ಇನ್ನೂ ಒಂದು ಹಿಂಗಿರುತ್ತೆ ಗೊತ್ತಾ, ಅರ್ಧ ಇಲ್ಲಿ ಟರ್ನಿಂಗ್ ತರ ಬರುತ್ತೆ ಗೊತ್ತಾ, ಆ ಟಾಪ್ ವ್ಯೂ ಹಿಂಗೆ ಕಾಣುತ್ತೆ. ಇಲ್ಲೊಂದು ಬಂದು ಇಲ್ಲೊಂದು ಸ್ಟೆಪ್ ಕೇಸ್ ಇರುತ್ತೆ, ಇಲ್ಲೊಂದು ಇರುತ್ತೆ, ಇಲ್ಲಿ ಮತ್ತೆ ಅವಾಗ ಇದು ಕೆಳಗಡೆ ಇದಾರಲ್ಲ. ಕೌಂಟ್ ಅಲ್ಲಿ ಏನ್ ಮಾಡಿದ್ರು ನಮಗೆ 21 ಬರಬೇಕು. ಈ ತರ ಮಾಡಿದ್ರೆ ಹಿಂಗ್ ಬರುತ್ತೆ. ಸೊ ನೀವು ಇವಾಗ ಇದನ್ನ ಹೆಂಗ್ ಬೇಕು ಅದನ್ನ ಹಂಗ್ ರೊಟೇಟ್ ಮಾಡಿ ಇಟ್ಕೋಬಹುದು. ಇವಾಗ ಇಲ್ಲಿಂದ ಹತ್ತಿದ್ದೀನಿ ಅಂದ್ರೆ ನನಗೆ ಇಲ್ಲಿ ಮಿನಿಮಮ್ 3 ಫೀಟ್ ಗ್ಯಾಪ್ ಬೇಕು. ಇಲ್ಲಿಂದ ಹತ್ಬಿಟ್ಟು ಇಲ್ಲಿ ವಾಪಸ್ ಬರ್ತೀನಿ ಅಂದ್ರೆ ಇಲ್ಲೂ 3 ಫೀಟ್ ಗ್ಯಾಪ್ ಬೇಕು ನನಗೆ. ಅವಾಗ ನೀವು ಇದನ್ನ ಹೆಂಗ್ ಬೇಕು ಹಂಗ್ ರೊಟೇಟ್ ಮಾಡಿ ಯೂಸ್ ಮಾಡಬಹುದು. ಆ ತರ ನಾವು ಮಾಡೋದು ಈಸಿಯೆಸ್ಟ್ ವೇ. ಇವಾಗ ಈ ತರದ್ ಹೆಂಗ್ ಡ್ರಾ ಮಾಡ್ತೀರಾ, ಇವಾಗ ಇದನ್ನೇ ನಾನು ರೆಫರೆನ್ಸ್ ಆಗಿ ತಗೊಂಡ್ರು ನಾನು ಇದನ್ನ ಮೂವ್ ಮಾಡ್ಕೋತೀನಿ. ಓಕೆನಾ? ಸರಿ, ಈಗ ಇದನ್ನ ಹೆಂಗ್ ಡ್ರಾ ಮಾಡ್ತೀರಾ ಕ್ರಾಸ್ ಸೆಕ್ಷನ್ ಅಂದ್ರೆ ಎಕ್ಸೆಲ್ ಲೈನ್ ಹಾಕೋತೀವಿ ಫಸ್ಟ್ ನಾವು ಇಲ್ಲಿಂದ ಇಲ್ಲಿವರೆಗೂ. ಓಕೆನಾ? ಹಾಕಿದ ತಕ್ಷಣ ನಾವು ಇವಾಗ ಏನ್ ಮಾಡ್ತೀವಿ, ಲ್ಯಾಂಡಿಂಗ್ ಒಂದು ಎಕ್ಸೆಲ್ ಲೈನ್ ಹಾಕೊಳ್ಳೋಣ. ಓಕೆನಾ? ಈಗ ಪಾಲಿಲೈನ್ ತಗೊಂಡು ಇಲ್ಲಿ ಒಂದು 6 ಇಂಚ್ ಕೊಡ್ತೀನಿ, ಆಮೇಲೆ ಇಲ್ಲೊಂದು 10 ಇಂಚ್ ಕೊಡ್ತೀನಿ. ಓಕೆನಾ? ಈ ತರ ಕೊಟ್ಟರು ಮಾಡ್ಬೋದು, ಇಲ್ಲ ಎಲ್ಲ ಎಕ್ಸೆಲ್ ಲೈನ್ ಹಾಕೊಂಡು ಡ್ರಾ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾನು ಈಸಿಯೆಸ್ಟ್ ವೇ ಅಂದ್ರೆ ಕಾಪಿ, ಇಲ್ಲಿ ಕ್ಲಿಕ್ ಮಾಡಿ ಈ ಪಾಯಿಂಟ್ ಕ್ಲಿಕ್ ಮಾಡ್ಬಿಟ್ಟು ಅರೇ ಮಾಡ್ಬಿಟ್ಟು ನಾನು 10 11 ನಿಮಗೆ ಇದನ್ನ ಕೊಟ್ರೆ ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಅದೇ ಫಾರ್ಮ್ಗೆಲ್ಲ ಬಂದ್ಬಿಡುತ್ತೆ ಇಲ್ಲಿ. ಈಸಿಯೆಸ್ಟ್ ವೇ. ಆಮೇಲೆ ಇಲ್ಲಿಂದ ನಾನು ಇವಾಗ ಕೌಂಟ್ ಮಾಡ್ಕೊಳ್ಳೋಣ. 1 2 3 4 5 6 7 8 9 10 11 ನಮಗೆ ಲ್ಯಾಂಡಿಂಗ್ ಹೋಗ್ತೀವಿ. ಅವಾಗ ತಿರ್ಗಾ ಇಲ್ಲಿಂದಾನೇ ಡೈರೆಕ್ಟ್ ಆಗಿ ಲ್ಯಾಂಡಿಂಗ್ ಕೊಡಬಾರ್ದು. ತಿರ್ಗಾ 6 ಇಂಚ್ ಆಗ್ಬಿಟ್ಟು ಇವಾಗ ನೋಡಿ 3 ಫೀಟ್ ಬಂತು. ನೀವು ಎಲ್ಲಿಂದಾನೇ ಲ್ಯಾಂಡಿಂಗ್ ಕೊಟ್ರೆ ಇದು ಫುಲ್ ಲ್ಯಾಂಡಿಂಗ್ ತರ ಬರುತ್ತೆ. ಅವಾಗ ಇದನ್ನ ಡಿಲೀಟ್ ಮಾಡ್ಬಿಟ್ರೆ ಇದು ಫುಲ್ ಲ್ಯಾಂಡಿಂಗ್ ಆಗಿರುತ್ತೆ ನಿಮ್ಗೆ ಇದಿರಲ್ಲ ಅಂದ್ರೆ. ಅಲ್ಲಿ ನೋಡಿ, ಸೊ ಅವಾಗ ಒಂದ್ ಸ್ಟೆಪ್ ನಿಮ್ಗೆ ಕಡಿಮೆ ಆಗೋಗ್ಬಿಡುತ್ತೆ. ಈ ತರ ಇರ್ಬೇಕು ನಿಮ್ದು. ನೆಕ್ಸ್ಟ್ ಇದನ್ನೇ ಸೆಲೆಕ್ಟ್ ಮಾಡಿ ನಾನು ಮಿರರ್ ಕಮಾಂಡ್ ನಿಂತಿದ್ಯಾ ಅದನ್ನ ಹಿಂಗ್ ಮಾಡ್ಬಿಟ್ಟು ನೋ ಅಂತ ಕೊಟ್ರೆ ಇಲ್ಲಿ ನೋಡಿ ಇಲ್ಲಿಗೂ ಬಂತ ನನಗೆ. ಸೇಮ್ ಇಲ್ಲ ಸ್ಟೆಪ್ ಇಲ್ಲಿಗೆ ಬಂದು ನಾನು ಅಟ್ಯಾಚ್ ಆಗ್ತಿದ್ದೀನ, ಈ ಫ್ಲೋರ್ಗೆ ಬಂದ ನಾನು. ಈಗ ಇದು ಡ್ರಾ ಆಯ್ತು. ನಾನು ನೆಕ್ಸ್ಟ್ ಇದು ನನಗೆ ಬೇಡ ಈಗ ಸದ್ಯಕ್ಕೆ. ಕ್ಲಿಯರಾ? ಈಗ ಇದನ್ನ
ಇದೆಲ್ಲ ಸ್ಪೇಸಿಂಗ್ ಎಲ್ಲ ಡೀಟೇಲ್ ಡ್ರಾ ಮಾಡಬೇಕು ತಾನೆ. ಅವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಪಾಲಿಲೈನ್ ತಗೊಂಡು ಇಲ್ಲೊಂದು ಲೈನ್ ಹಾಕೋತೀನಿ. ಓಕೆನಾ, ಇಲ್ಲಿಂದ ಒಂದು 6 ಇಂಚ್ ಹಾಕಿ ಇಲ್ಲಿಗೊಂದು ಬಿಟ್ಟಿರ್ತೀನಿ. ಆಫ್ಸೆಟ್ 6 ಇಂಚ್, 6 ಇಂಚ್ ತಾನೆ. ಈಗ ಆಮೇಲೆ ಇಲ್ಲಿಂದ ಇಲ್ಲಿಗೆ ಫಿಲೆಟ್. ಪಾಲಿಲೈನ್ 6 ಇಂಚ್, ಇದನ್ನು ಡ್ರಾ ಮಾಡಿದೆ. ಆಫ್ಸೆಟ್ 6 ಇಂಚ್. ಈಗ ಫಿಲೆಟ್ ಮಾಡ್ಕೊಳ್ಳೋಣ ಇದರಿಂದ ಇದಕ್ಕೆ. ಇಲ್ಲಿ ನೋಡಿ ಆಯ್ತಾ. ಅವಾಗ ನಾನು ಇದನ್ನು ಡಿಲೀಟ್ ಮಾಡ್ಕೊತೀನಿ. ಇದು ಫಿಲ್ ಆಯ್ತು ತಾನೆ. ಅವಾಗ ಇದನ್ನು ಟ್ರಿಮ್ ಮಾಡ್ಕೊಳ್ಳೋದು. ಸೇಮ್ ಮೆಥಡ್ ಇಲ್ಲೂ ಮಾಡ್ತೀವಿ ನಾವು. ಏನು ಮಾಡ್ತೀನಿ, ಪಾಲಿಲೈನ್ ಇಲ್ಲಿ ನಾನು ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿವರೆಗೂ ಹಾಕೋತೀರಾ. ಆಫ್ಸೆಟ್ 6 ಇಂಚಸ್ ಹಾಕೋತೀರಾ. ಇದನ್ನು ಎಕ್ಸ್ಟೆಂಡ್ ಮಾಡ್ಕೋತೀರಾ ಇಲ್ಲಿಗೆ. ನೆಕ್ಸ್ಟು ಇಲ್ಲಿಂದ ಒಂದಿದು 10 ಇಂಚ್ ಇದಿರುತ್ತಲ್ಲ, ಆವಾಗ ಇಲ್ಲಿಂದ ಬಂದಿರುತ್ತೆ. ಆವಾಗ ಇದನ್ನು ಫಿಲೆಟ್ ಮಾಡ್ಕೋತೀರಾ. ಊಟ ಮಾಡಿದೆ ಇದನ್ನು ಫಿಲೆಟ್ ಮಾಡ್ಕೊಂಡು ಇದು ಜಾಯಿನ್ ಆಗಿರುತ್ತೆ. ಅವಾಗ ಇದನ್ನು ನೀವು ಡಿಲೀಟ್ ಮಾಡಿಬಿಟ್ರೆ ಇದು ಸ್ಟೇರ್ ಕೇಸ್ ಐಡಿನ ನಿಮಗೆ ಆಮೇಲೆ ಬೇಕಾದ್ರೆ ನೀವು ರೇಲಿಂಗ್ ಡ್ರಾ ಮಾಡ್ಕೊಂಡು ಹೋಗ್ಬೋದು. ಅನಿಸಿದ್ರೆ ನಾನು ಟೆಂಟೇಟಿವ್ ಆಗಿ ಡ್ರಾ ಮಾಡಿದ್ರೆ ನಿಮಗೆ ಸರ್ಕಲ್ ಕಾಪಿ ಆಮೇಲೆ ಪಾಲಿಲೈನ್ ಆದರೂ ತಗೊಳ್ಳಿ, ಇಲ್ಲ SP ಲೈನ್ ಅಂತ ತಗೊಂಡು ಹೆಂಗೆ ಬೇಕಿದನ್ನು ಸ್ವಲ್ಪ ಕರ್ವಲ್ ಆಟಾಡಿ ನೋಡಿ. ನೀವು ಶೇಪ್ ಇಂಪೋರ್ಟ್ ಡ್ರಾ ಮಾಡ್ಬೋದು, ಇಲ್ಲ ಅಂದರೆ ಇದನ್ನು ಡಿಲೀಟ್ ಮಾಡಿ ಪಾಲಿಲೈನ್ ಡೈರೆಕ್ಟಾಗಿ ಕೊಟ್ಟು ಜಸ್ಟ್ ಈ ಪಾಯಿಂಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಇಲ್ಲಿಗೆ ಎಂಟರ್ ಮಾಡಿ ನೋಡಬೇಕು ಲೈನ್ ಇದನ್ನು ಕನೆಕ್ಟ್ ಮಾಡಿದ್ರೂ ಆಯಿತು. ನೀವು ಇದನ್ನು ಆರ್ಕ್ ಮಾಡೋದ್ವಲ್ಲ, ಸ್ವಲ್ಪ ಈ ಥರ ಶೇಪ್ ಕೊಟ್ಟರು ಆಗೋಗ್ಬಿಡುತ್ತೆ ನಿಮಗೆ. ಈ ಥರ ಇದು ರೆಡಿ ಆಗಿರುತ್ತೆ ನಿಮಗೆ. ಹಿಂಗೆ ಬಂತು ತಾನೆ. ಈಸಿಯೆಸ್ಟ್ ವೇ ಈ ಥರ ಸ್ಟೆಪ್ಸ್ ಮಾಡ್ಬೋದು. ಓಕೆನಾ.